ಹೇಳು ಲಕ್ಷ್ಮಿ. ರೀ ಎಷ್ಟೊತ್ತಂತ ಕಾಯ್ತೀರಾವು? ಟೈಮ್ ಆಯ್ತು, ಊಟ ಮಾಡಿ ಬರ್ರಿ. ಕೆಲಸದಿಂದ ಸುಸ್ತಾಗಿ ಬಂದಿರ್ತೀರಾ. ಅಡಿಗೆಲಾಗಿಲ್ಲ, ಹಾಕೊಂಬರ್ತೀನಿ, ಬರ್ರಿ ಊಟ ಮಾಡಿ. ಇಲ್ಲ ನಾನು ಆಮೇಲಿಂದ ಊಟ ಮಾಡ್ತೀನಿ. ಉಮಾನು ನಮ್ಮಮ್ಮ ಬರಲಿ, ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ. ಅದು ಇವ್ರು ಮಾಡೋದೆಲ್ಲ ನೋಡಿದ್ರೆ ಏನೋ ನಮ್ಗೆ ಮುಂದೆ ತೊಂದರೆ ಇದೆ ಅಂತ ಅರ್ಥ ಆಗ್ತೈತೆ. ನೋಡು ನನಗೂ ಹೇಳೋದು ಹೆಂಗೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವತ್ತು ಬರಲಿ, ಅವ್ರ ಹತ್ರ ಏನಂತ ಮಾತಾಡ್ಬಿಟ್ಟು ಊಟ ಮಾಡ್ತೀನಿ. ಅವ್ರಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರೀ. ನೀವು ಫಸ್ಟ್ ಊಟ ಮಾಡಿಬಿಡಿ, ಆಮೇಲೆ ಬೇಕಾದ್ರೆ ಬಂದ್ಮೇಲೆ ಮಾತಾಡ್ಬೋದು. ಕೆಲಸದಿಂದ ಸುಸ್ತಾಗಿ ಬಂದಿರ್ತೀರಾ, ಹಂಗೆ ಇದ್ದೀರಾ ಖಾಲಿ ಹೊಟ್ಟೆಲಿ, ಬನ್ನಿರಿ. ಇಲ್ಲ ಬೇಡ, ನಾನು ಆಮೇಲಿಂದನೇ ಊಟ ಮಾಡ್ತೀನಿ. ಇವತ್ತು ಎಷ್ಟೊತ್ತಾದರೂ ಆಗಲಿ, ನಾನು ಏನಂತ ಕೇಳಲೇಬೇಕು. ಇವ್ರು ಏನು ಮಾಡ್ತಾರೆ ನನಗೇನು ಹೇಳ್ತಾನೂ ಇಲ್ಲ, ಗುಟ್ಕೊಟ್ಟೆಲ್ಲ ಮಾಡ್ತವ್ರೆ. ಈ ಉಮಾ ಅಂತ ಅಮ್ಮನ ಮಾತೇ ಕೇಳ್ತವಳೆ. ಅಮ್ಮನ ಹೇಳೋದೆಲ್ಲ ಬರೀ ನಮಗೇನು ಅನುಕೂಲ ಆಗ್ತಿಲ್ಲ ಅಂಥದ್ದೆಲ್ಲ ಹೇಳ್ಕೊಡ್ತಾಳೆ ಅಮ್ಮನೂ. ಅಮ್ಮನ ಮಾತು ಕೇಳ್ಕೊಂಡು ಏನು ಇರ್ವಟ್ ಮಾಡ್ತಾಳೋ ಈ ಉಮಾ ಬೇರೆ ಗೊತ್ತಿಲ್ಲ. ಬರಲಿ ನೋಡೋಣ. ಪಾಪ ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ. ಇಷ್ಟೊತ್ತಾಯ್ತು, ಇವ್ರು ಬೇರೆ ಬಂದಿಲ್ವಲ್ಲಪ್ಪ. ಇವ್ರು ಬೇರೆ ಏನಾಯ್ತು ಅಂತ ವಿಚಾರಿಸ್ಲೇಬೇಕಂತ ಹೊತ್ತು ಕೂತಿದ್ದಾರೆ. ಏನಾಗುತ್ತೋ ಏನೋ ಅವತ್ತು ಮನೇಲಿ. ಯಾರು ಹೆಂಗೆ ಬಿಡಿಸಿದಿನ ಪೊಲೀಸ್ ಕೈಯಲ್ಲಿ? ಇನ್ನು ನೋಡು, ಓಡ್ ಬಂದು ನನ್ನ ಮಗಳ ಕೈ ಕಾಲು ಹಿಡಿತಾರೆ. ಇನ್ನು ನನ್ನ ಮಗಳಿಗೆಲ್ಲ ಏನು ತೊಂದರೆ ಕೊಡಲ್ಲ. ಅಮ್ಮ, ಮತ್ತೆ ರವಿ ಬಂದು ನಾನು ಕರ್ಕೊಂಡು ಹೋಗ್ತಾನೆ ತಾನೇಮ್ಮ? ಮಾಡ್ತಾನೆ ಬಾರೆ. ನಾನು ಸುಮ್ಮನೆ ಪೊಲೀಸ್ ಸ್ಟೇಷನಲ್ಲಿ ಬಿಲ್ಡಪ್ ಕೊಟ್ಟಿರೋದು ಅವ್ರ ಅಮ್ಮ ಇರೋಕ್ಕೆ. ನೋಡಿದೆಲ್ಲ ನೀನೇ, ತಿಂಗಳ ಬರೋಷ್ಟರಲ್ಲಿ ಹೆಲ್ಪ್ ಮಾಡೋದು ನಾನು. ದುಡ್ಡು ಕಾಸು ಕೊಟ್ಟು ರೇಷನ್ ಕೊಟ್ಟು ಇನ್ನು ನೀನು ಕರ್ಕೊಂಡು ಹೋಗೋದೆ ಅವ್ನು. ಹಂಗೆ ಎಲ್ಲ ದುಡ್ಕೊಂಬಂದು ನೋಡ್ಕೊಂಬಿಡ್ತಾನ. ಬಂದೇ ಬರ್ತಾನೆ ಬಾ, ನೀನು ಕೈ ಕಲಿದ್ರೆ ಕರ್ಕೊಂಡು ಹೋಗ್ತಾನೆ. ಅಮ್ಮ, ಅಣ್ಣ ಕೇಳಿದ್ರೆ ಏನಮ್ಮ ಹೇಳೋದು? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅಂತ ನಾನು ಹೇಳ್ಕೊತೀನಿ, ಅದೆಲ್ಲ ನೀನು ಸುಮ್ಮನೆ ಬಾ. ಇವತ್ತು ಎಷ್ಟೊತ್ತಾದರೂ ಆಗಲಿ, ನಾನು ಏನಂತ ಕೇಳಲೇಬೇಕು. ಇವ್ರು ಏನು ಮಾಡ್ತಾರೆ ನನಗೇನು ಹೇಳ್ತಾನೂ ಇಲ್ಲ, ಗುಟ್ಕೊಟ್ಟೆಲ್ಲ ಮಾಡ್ತವ್ರೆ. ಈ ಉಮಾ ಅಂತ ಅಮ್ಮನ ಮಾತೇ ಕೇಳ್ತವಳೆ. ಅಮ್ಮನ ಹೇಳೋದೆಲ್ಲ ಬರೀ ನಮಗೇನು ಅನುಕೂಲ ಆಗ್ತಿಲ್ಲ ಅಂಥದ್ದೆಲ್ಲ ಹೇಳ್ಕೊಡ್ತಾಳೆ ಅಮ್ಮನೂ. ಅಮ್ಮನ ಮಾತು ಕೇಳ್ಕೊಂಡು ಏನು ಇರ್ವಟ್ ಮಾಡ್ತಾಳೋ ಈ ಉಮಾ ಬೇರೆ ಗೊತ್ತಿಲ್ಲ. ಬರಲಿ ನೋಡೋಣ. ಪಾಪ ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ. ಇಷ್ಟೊತ್ತಾಯ್ತು, ಇವ್ರು ಬೇರೆ ಬಂದಿಲ್ವಲ್ಲಪ್ಪ. ಇವ್ರು ಬೇರೆ ಏನಾಯ್ತು ಅಂತ ವಿಚಾರಿಸ್ಲೇಬೇಕಂತ ಹೊತ್ತು ಕೂತಿದ್ದಾರೆ. ಏನಾಗುತ್ತೋ ಏನೋ ಅವತ್ತು ಮನೇಲಿ. ಯಾರು ಹೆಂಗೆ ಬಿಡಿಸಿದಿನ ಪೊಲೀಸ್ ಕೈಯಲ್ಲಿ? ಇನ್ನು ನೋಡು, ಓಡ್ ಬಂದು ನನ್ನ ಮಗಳ ಕೈ ಕಾಲು ಹಿಡಿತಾರೆ. ಇನ್ನು ನನ್ನ ಮಗಳಿಗೆಲ್ಲ ಏನು ತೊಂದರೆ ಕೊಡಲ್ಲ. ಅಮ್ಮ, ಮತ್ತೆ ರವಿ ಬಂದು ನಾನು ಕರ್ಕೊಂಡು ಹೋಗ್ತಾನೆ ತಾನೇಮ್ಮ? ಮಾಡ್ತಾನೆ ಬಾರೆ. ನಾನು ಸುಮ್ಮನೆ ಪೊಲೀಸ್ ಸ್ಟೇಷನಲ್ಲಿ ಬಿಲ್ಡಪ್ ಕೊಟ್ಟಿರೋದು ಅವ್ರ ಅಮ್ಮ ಇರೋಕ್ಕೆ. ನೋಡಿದೆಲ್ಲ ನೀನೇ, ತಿಂಗಳ ಬರೋಷ್ಟರಲ್ಲಿ ಹೆಲ್ಪ್ ಮಾಡೋದು ನಾನು. ದುಡ್ಡು ಕಾಸು ಕೊಟ್ಟು ರೇಷನ್ ಕೊಟ್ಟು ಇನ್ನು ನೀನು ಕರ್ಕೊಂಡು ಹೋಗೋದೆ ಅವ್ನು. ಹಂಗೆ ಎಲ್ಲ ದುಡ್ಕೊಂಬಂದು ನೋಡ್ಕೊಂಬಿಡ್ತಾನ. ಬಂದೇ ಬರ್ತಾನೆ ಬಾ, ನೀನು ಕೈ ಕಲಿದ್ರೆ ಕರ್ಕೊಂಡು ಹೋಗ್ತಾನೆ. ಅಮ್ಮ, ಅಣ್ಣ ಕೇಳಿದ್ರೆ ಏನಮ್ಮ ಹೇಳೋದು? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅಂತ ನಾನು ಹೇಳ್ಕೊತೀನಿ, ಅದೆಲ್ಲ ನೀನು ಸುಮ್ಮನೆ ಬಾ. ಪಾಪ ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ. ಇಷ್ಟೊತ್ತಾಯ್ತು, ಇವ್ರು ಬೇರೆ ಬಂದಿಲ್ವಲ್ಲಪ್ಪ. ಇವ್ರು ಬೇರೆ ಏನಾಯ್ತು ಅಂತ ವಿಚಾರಿಸ್ಲೇಬೇಕಂತ ಹೊತ್ತು ಕೂತಿದ್ದಾರೆ. ಏನಾಗುತ್ತೋ ಏನೋ ಅವತ್ತು ಮನೇಲಿ. ಯಾರು ಹೆಂಗೆ ಬಿಡಿಸಿದಿನ ಪೊಲೀಸ್ ಕೈಯಲ್ಲಿ? ಇನ್ನು ನೋಡು, ಓಡ್ ಬಂದು ನನ್ನ ಮಗಳ ಕೈ ಕಾಲು ಹಿಡಿತಾರೆ. ಇನ್ನು ನನ್ನ ಮಗಳಿಗೆಲ್ಲ ಏನು ತೊಂದರೆ ಕೊಡಲ್ಲ. ಅಮ್ಮ, ಮತ್ತೆ ರವಿ ಬಂದು ನಾನು ಕರ್ಕೊಂಡು ಹೋಗ್ತಾನೆ ತಾನೇಮ್ಮ? ಮಾಡ್ತಾನೆ ಬಾರೆ. ನಾನು ಸುಮ್ಮನೆ ಪೊಲೀಸ್ ಸ್ಟೇಷನಲ್ಲಿ ಬಿಲ್ಡಪ್ ಕೊಟ್ಟಿರೋದು ಅವ್ರ ಅಮ್ಮ ಇರೋಕ್ಕೆ. ನೋಡಿದೆಲ್ಲ ನೀನೇ, ತಿಂಗಳ ಬರೋಷ್ಟರಲ್ಲಿ ಹೆಲ್ಪ್ ಮಾಡೋದು ನಾನು. ದುಡ್ಡು ಕಾಸು ಕೊಟ್ಟು ರೇಷನ್ ಕೊಟ್ಟು ಇನ್ನು ನೀನು ಕರ್ಕೊಂಡು ಹೋಗೋದೆ ಅವ್ನು. ಹಂಗೆ ಎಲ್ಲ ದುಡ್ಕೊಂಬಂದು ನೋಡ್ಕೊಂಬಿಡ್ತಾನ. ಬಂದೇ ಬರ್ತಾನೆ ಬಾ, ನೀನು ಕೈ ಕಲಿದ್ರೆ ಕರ್ಕೊಂಡು ಹೋಗ್ತಾನೆ. ಅಮ್ಮ, ಅಣ್ಣ ಕೇಳಿದ್ರೆ ಏನಮ್ಮ ಹೇಳೋದು? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅಂತ ನಾನು ಹೇಳ್ಕೊತೀನಿ, ಅದೆಲ್ಲ ನೀನು ಸುಮ್ಮನೆ ಬಾ. ಇಬ್ರು ನಿಂತ್ಕೊಳ್ಳಿ ಅಲ್ಲೇ. ಮಾತಾಡ್ತಿದ್ಯಾ? ಏನು ಮನೆ ಒಳಗೆ ಬರ್ತಿದ್ದಂಗೆ ಅಲ್ಲಿ ನಿಂತ್ಕೊಂತ ಹೇಳ್ತಿದ್ಯಾ? ನೀವು ಮಾಡೋ ಕೆಲ್ಸಕ್ಕೆ ಇನ್ನೇನು ಹೇಳಬೇಕು? ಎಲ್ಲಿಗೆ ಹೋಗಿದ್ರಿ ಇಬ್ರು? ಉಮಾ, ಎಲ್ಲಿಗೆ ಹೋಗಿದ್ದೆ ನೀನು? ಅಮ್ಮ ಜೊತೆ ಸೇರ್ಕೊಂಡು ಏನೋ ಮಾಡ್ತಾಯಿದ್ದೆ, ಎಡವಟ್ಟು ಕೆಲಸ ಅಂತ ಗೊತ್ತು ನನಗೆ. ಅದೇನಾದರೂ ನನಗೆ ಗೊತ್ತಾಗಬೇಕು. ನನಗೆ ಗೊತ್ತಿಲ್ದಿರ ಮುಚ್ಚಿಟ್ಕೊಂಡು ಮಾಡೋದಲ್ಲ ನೀನು. ಆಮೇಲೆ ನಿನಗಿದೆ. ಏನಣ್ಣ ನೀನು ಯಾವಾಗಲೂ ಬೈತಾನೆ ಇರ್ತೀಯಾ? ಈ ಮನೆಗೆ ಬರಬಾರ್ದ ನಾನು? ಹೇಳ್ಬಿಡು, ಬರಲ್ಲ. ಬಂದಾಗಲೆಲ್ಲ ಯಾವಾಗ ನೋಡು ಬೈತಾನೆ ಇರ್ತೀಯ ನೀನು. ಅವನಲ್ಲಮ್ಮ ಬೈತಾರದು, ಪಕ್ಕದಲ್ಲಿ ಒಬ್ಳು ಅವಳಲ್ಲ, ಅವಳೇ ಎಲ್ಲ ಹೇಳ್ಕೊಟ್ಟಿರೋದು. ಯಾವಾಗಲೂ ಹಿಂಗೆ ಹೊರಗಡೆ ಹೋಗ್ತಾರೆ ರೀ, ಹಂಗೆ ರೀ ಹಿಂಗೆ ರೀ ಅಂತ. ನಾವು ಬರೋಷ್ಟು ಚೆನ್ನಾಗಿ ಕಿವಿ ತುಂಬಿಟ್ಟವಳೆ. ಅವಳು ಮಾತು ಕೇಳ್ಕೊಂಡು ನೋಡ್ದೆ ಹೆಂಗೆ ಮಾತಾಡ್ತಾನೆ ನಿಮ್ಮ ಅಣ್ಣ ನಮ್ಮನ್ನ. ನನಗೇನು ಯಾರು ಹೇಳ್ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ನನಗೂ ಬುದ್ಧಿ ಇದೆ, ನನಗೂ ಯೋಚನೆ ಮಾಡೋ ಶಕ್ತಿ ಇದೆ. ನೀವು ಎಲ್ಲಿಗೆ ಹೋಗಿದ್ರಿ ಮೊದಲು ಅದನ್ನ ಹೇಳಿ. ಯಾಕುಮ್ಮ ನಿನ್ಗೆ ಮನೇಲಿ ಇರೋಕ್ಕಾಗಲ್ಲ ನಿಮಗೆ? ಮನೇಲಿ ಏನಾರು ಒಂದು ಕೆಲಸ ಕಾರ್ಯ ನೋಡೋಣ, ಏನಾದ್ರು ಅದಕ್ಕೆ ಹೆಲ್ಪ್ ಮಾಡೋಣ. ಇಲ್ಲಾಂದ್ರೆ ಹೋಗಿ ಎಲ್ಲಾದ್ರೂ ಇರೋಕ್ಕಾಗಲ್ವಾ? ಅಲ್ಲೂ ಇರಲ್ಲ ಇಲ್ಲೂ ಇರಲ್ಲ, ಈ ಅಮ್ಮನ ಜೊತೆ ಹಾಕೊಂಡು ಸುತ್ತಿ ಅಲ್ಲ. ನಿಂಗೇನು ಮಾಡೋ ಕೆಲಸ ಇಲ್ವಾ? ಏನು ನಿಂದು? ಇರ್ಬೇಕು ಹೋಗ್ಬೇಕು ಅದು ಮಾತ್ರ ಹೇಳ್ಬಿಡು. ನೀನು ಅದು ಇದೆಲ್ಲ ಮಾತಾಡೋಕೆ ಬರಬೇಡ ನೀನು. ಕೇಳ್ಬಾರ್ದ ನೀನ? ಅಣ್ಣನಾಗಿ ನಾನೇನು ಕೇಳ್ಬಾರ್ದಾ? ಏನು ಕೇಳ್ಬಿಡೋಣ ನೀನು? ನನ್ನ ಇಷ್ಟ, ನಾನು ಏನಾರು ಮಾಡ್ಕೊತೀನಿ. ನೀನು ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಮಾಡಿ, ಇಷ್ಟು ದಿನ ಮಾಡ್ಕೆ ಮಾಡು. ಅವ್ರ ಹೆಂಡತಿ ಮಾತು ಕೇಳ್ಕೊಂಡು ಇವ್ನು ಇಷ್ಟೆಲ್ಲ ಕುಣಿತಾ ಇರೋದು.
ಮಾಡಲಿ ಏನಾರು ಮಾಡ್ತಾನೆ ಮಾಡಲಿ. ನನ್ನ ಮನೆಗೆ ಬಂದು ನನ್ನ ಸಂಸಾರನೇ ಹಾಳು ಮಾಡಿಕ್ಬಿಟ್ಲೆ ಇವಳು. ಮೊದಲು ನನ್ನ ಮಗ ನಾನು ಹಾಕಿದ ಗೆರೆ ದಾಡ್ತಾ ಇರಲಿಲ್ಲ, ಇವಳು ಬಂದಾಗ್ಲಿಂದನೇ ಹಿಂಗೆ ಆಗಿರೋದು. ಮಾಡಲಿ ಏನೇನು ಮಾಡ್ತಾಳು. ಛೀ, ಸಾಕು ನಿಲ್ಲಿಸ್ತೀರಾ? ಹೋಗಿ ಬಂದು ಅವಳ ಮೇಲೆ ಹೇಳ್ತಿರಲ್ಲ, ನೀವು ಕರೆಕ್ಟಾಗಿದ್ರೆ ನಾನು ಯಾಕೆ ಹೇಳ್ತೀನಿ? ಹಾಂ, ಏನೋ ನನಗೆ ಶೀತು ಅಂತ ಇದೆಯಾ? ಇದು ನಾನು ಕಟ್ಸಿರೋ ಮನೆ, ನಾನು ನಿಮ್ಮಪ್ಪ ಸೇರಿ. ಇಷ್ಟ ಇದ್ರೆ ಇರ್ರಿ, ಇಲ್ಲ ಹೋಗ್ತಾ ಇರಿ ಮನೆ ಬಿಟ್ಟು. ನಾವೇ ನಿಮ್ಮ ಅಡ್ಡ ಹಾಕಲ್ಲ. ಅದು ಬಿಟ್ಬಿಟ್ಟು ನಾನೇ ಪ್ರಶ್ನೆ ಮಾಡಕ್ಕೆ ಬರ್ತೀನಿ ನನ್ನ ಮನೇಲಿ ಇಟ್ಕೊಂಡು. ಓಹೋ, ನಿನ್ನ ಮನೆನಮ್ಮ? ಹಾಂ, ಸರಿ. ಬಾರೆ ಒಳಗಡೆ ಹೋಗೋಣ, ಯಾರಿಗೂ ಭಯ ಬೀಳ್ಬೇಡ ನೀನಿಲ್ಲಿ. ನಿಮ್ಮಪ್ಪ ನಾನು ಕಷ್ಟ ಬಿದ್ದು ಕಟ್ಟಿರೋದು ಮನೆ ಇದು, ಯಾವನೇನು ಕಟ್ಟಿಲ್ಲ. ಬೇಕಿದ್ರೆ ಅವನು ಅವ್ರಂತ ಇಷ್ಟ ಇದ್ರೆ ಇರಲಿ, ಇಲ್ಲ ಹೋಗ್ತಾ ಇರಲಿ. ನಿನ್ನೆ ಕಳಿಸ್ಲಿ ನಾನು. ಬಾ ಮನೆ ಒಳಗಡೆ ಹೋಗೋಣ. ಬಾಮ್ಮ, ನಮ್ಮ ನೋಡ್ರೇ ಆಗಲ್ಲ ಅಣ್ಣನಿಗೆ ರೀ. ನೋಡ್ದೆ ಲಕ್ಷ್ಮಿ ಅಮ್ಮ ಹೆಂಗೆ ಮಾತಾಡ್ತಾರೆ ಅಂತ. ಹಾಂ, ನಾನೇನು ಕೇಳಬಾರ್ದು ಕೇಳಿದೆ, ಅದಕ್ಕೆ ನೋಡಿದೆ ಅಮ್ಮ ಏನಂತಾರೆ, ಇಷ್ಟ ಇದ್ರೆ ಇರಲಿಲ್ಲ ಹೋಗ್ಲಿ ಅಂತಾರೆ. ನನಗಂತೂ ಏನು ಮಾಡೋದು ಗೊತ್ತಿಲ್ಲ. 4 ಜನ ಏನಂತಾರೋ ನಮ್ಮ ಸಂಸಾರದ ಬಗ್ಗೆ ಮಾತಾಡ್ತಾರೆ ಅಂತ ನಾನು ಅಲ್ಲೂ ಬೈಕ್ ಹಚ್ಕೊಂಡಿದ್ದಷ್ಟು. ಅಮ್ಮ ಈ ಥರ ಮಾಡ್ತಾರೆ, ನನಗೆ ಏನು ಮಾಡೋದು ಒಂದೂ ಗೊತ್ತಿಲ್ಲ ಲಕ್ಷ್ಮಿ. ಬಿಡ್ರಿ, ನಾನು ಅದಕ್ಕೆ ಹೇಳಿದ್ದು ಮೊದಲೇ ನೀವು ಊಟ ಮಾಡಿ ಮಲ್ಕೊ ಬನ್ನಿ, ಇದೆಲ್ಲ ಬೇಡ ಅಂತ. ನೀವು ನನ್ನ ಮಾತೇ ಕೇಳಿಲ್ಲ. ಮೊದಲೇ ನಾನು ನಿನ್ನ ಮಾತು ಕೇಳಬೇಕಿತ್ತು. ನನ್ನ ತಂಗಿ ಜೀವನ ಎಲ್ಲ ಹಾಳಾಗ್ತಾಯಿತ್ತು ಅಂತ ನಾನು ಕೇಳಕ್ಕೆ ಹೋದ್ರೆ ನೋಡಿದೆ ಹೆಂಗೆ ಅಂತಾಳೆ ಅವಳು ಕೂಡ. ಅಮ್ಮನೂ ಅಷ್ಟೇ, ನಾನು ಏನಾರ ಮಾತಾಡಕ್ಕೆ ಹೋಗ್ಲಿ ನಿನ್ನ ಮೇಲೇ ಹೇಳ್ತಾರೆ. ಅದೇನು ಇವತ್ತು ಹೊಸದ, ಯಾವಾಗಲೂ ಇದ್ದಿದ್ದೆ ಅಲ್ವಾ ರೀ? ಬಂದ್ರೆ ನೀವು ಒಳಗಡೆ. ಇಲ್ಲ ಲಕ್ಷ್ಮಿ, ನಾವು ಆದಷ್ಟು ಬೇಗ ಒಂದು ಬಾಡಿಗೆ ಮನೆ ನೋಡಿ ಹೋಗ್ಬಿಡೋಣ. ಇವ್ರ ಹತ್ರ ಹಾಗಾಗಿ ನಂದು ಮನೆ ಇಷ್ಟ ಇದ್ರೆ ಹೋಗ್ರಿ ಬನ್ನಿ ಅನ್ನೋ ಥರ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ಒಂದು ಬಾಡಿಗೆ ಮನೆ ನೋಡ್ಬಿಟ್ಟು ಹಿಂಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ರೀ ಬನ್ರಿ, ಸುಮ್ಮನೆ ಏನಕ್ಕೆ ಹೋಗ್ತಲ್ಲ ಅಂದಿರ್ತಾರೆ. ನಾವು ಅದನ್ನೇ ದೊಡ್ಡದು ಮಾಡ್ಕೊಂಡು ಬಾಡಿಗೆ ಮನೆ ಹೋದ್ರೆ ನಾಳೆ ದಿನ ಅದನ್ನು ಅಂತಾರೆ. ಬನ್ರಿ, ಇವಾಗ ಹೋಗ್ದಲ್ಲಿ ಏನು ಯೋಚನೆ ಮಾಡಬೇಡಿ ನೀವು. ನೋಡೋಣ.